ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಮಿಸ್ಟರ್ ಎಸ್ ಕೆ ಫ್ರಮ್ ಎಸ್ ಕೆ ಟಿವಿ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ ಒಂದು ತುಂಬಾ ಪುರಾತನವಾದಂತಹ ದೇವಾಲಯ. ಇದು ಎಷ್ಟು ಪುರಾತನವಾದಂತಹ ದೇವಾಲಯ ಅಂದ್ರೆ ಸುಮಾರು 1000 ವರ್ಷಗಳಷ್ಟು ಹಳೆಯದಾದಂತಹ ದೇವಾಲಯ. ಸ್ನೇಹಿತರೆ, ಈ ಒಂದು ದೇವಾಲಯವನ್ನ ನೋಡೋದಕ್ಕೂ ಮುಂಚೆ ನೀವೊಂದು ವಿಷಯನ ತಿಳ್ಕೊಳ್ಳೇಬೇಕು. ನಮ್ಮ ಪೂರ್ವಿಕರು ನಮಗೆ ಬಿಟ್ಟೋಗಿರುವಂತಹ ಒಂದು ಬಹು ದೊಡ್ಡ ಆಸ್ತಿ ಅಂದ್ರೆ ಅದು ನಮ್ಮ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ. ಈ ಸಂಸ್ಕೃತಿ, ಸಂಸ್ಕಾರ, ಪರಂಪರೆಯನ್ನ ಆದಷ್ಟು ನಾವು ಬೆಳೆಸೋಣ, ಉಳಿಸೋಣ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ನಿಮ್ಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬನ್ನಿ ಈ ಒಂದು ವಿಡಿಯೋವನ್ನ ನೋಡೋಣ. ಸ್ನೇಹಿತರೆ, ನಮ್ಮ ಒಂದು ಪರಂಪರೆ, ಸಂಸ್ಕೃತಿ ಯಾವ ರೀತಿ ಹಾಳಾಗ್ತಾ ಇದೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಸೊ ನೀವು ಈಗ ಇಲ್ಲೇನ್ ನೋಡ್ತಾ ಇದ್ದೀರಾ, ಈ ಒಂದು ದೇವಾಲಯ ಸುಮಾರು 1200 ವರ್ಷಗಳ ಹಳೆಯ ದೇವಾಲಯ. ಈ ದೇವಾಲಯವನ್ನ ನಾವು ನೋಡಿದಾಗ ನಮಗೆ ಚೋಳರ ಒಂದು ವಾಸ್ತುಶೈಲಿಯಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ಸ್ಥಳೀಯರ ಪ್ರಕಾರ ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯವಂತೆ. ಈ ಒಂದು ದೇವಾಲಯ ಪ್ರಮುಖ 3 ಭಾಗಗಳಾಗಿ ನಿರ್ಮಾಣ ಮಾಡಿದ್ದಾರೆ: ನವರಂಗ, ಅಂತರಾಳ ಮತ್ತು ಗರ್ಭಗುಡಿ. ಸೊ ನೀವೀಗ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ನವರಂಗ. ಈಗ ಅಂತರಾಳಕ್ಕೆ ಹೋಗೋಣ ಬನ್ನಿ. ಇದು ಅಂತರಂಗ ಸುಮಾರು ಚೋಳರ ವಾಸ್ತುಶೈಲಿಯಲ್ಲಿದೆ. ಹಾಗೂ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿದ್ದು, ಬನ್ನಿ ಇಲ್ಲಿ ಸರಿ ನೋಡಿ, ಹೊಯ್ಸಳರ ಕಾಲದ ಒಬ್ಬ ಯತಿಗಳನ್ನ ಇಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ. ಇಲ್ಲಿ ನೋಡ್ರೆ ನಮಗೆ ಮಧ್ವಾಚಾರ್ಯ ರೀತಿಯಾಗಿ ಒಬ್ಬ ಯತಿಗಳ ಕೆತ್ತನೆ ಇದೆ. ಸೊ ವೈಷ್ಣವ ಪಂಥಕ್ಕೆ ಸಂಬಂಧಪಟ್ಟಂತಹ ಯತಿಗಳು ಇವರಿಬ್ರು. ಹಾಗೂ ಈ ಒಂದು ಕೆತ್ತನೆಯಲ್ಲಿ ನಾವು ವಿಷ್ಣುವಿನ ಕೆತ್ತನೆಯನ್ನು ನೋಡಬಹುದು. ಯಾಕಂದ್ರೆ ಇಲ್ಲಿ ವಿಷ್ಣುವಿನ ಶ್ರೀಚಕ್ರ, ಶಂಖ ಮತ್ತೆ ಗದೆ ಇದೆ. ಹಾಗಾಗಿ ಇದನ್ನ ನಾವು ವಿಷ್ಣುವಿನ ಒಂದು ವಿಗ್ರಹ ಅಂತ ಹೇಳ್ಬೋದು. ಇದು ಮಧ್ವಾಚಾರ್ಯರ ಒಂದು ಕೆತ್ತನೆ ಅಂತ ಹೇಳ್ಬೋದು. ಹಾಗಾಗಿ ಇದು ವೈಷ್ಣವ ಪಂಥಕ್ಕೆ ಸೇರಿದಂತಹ ಒಂದು ದೇವಾಲಯ. ಸೊ ನೋಡಿ, ಮತ್ತೆ ನಮ್ಮ ಒಂದು ದುರ್ದೈವ ಏನು ಅಂದ್ರೆ, ಗರ್ಭಗುಡಿಯಲ್ಲಿ ದೇವ್ರು ಇರ್ಬೇಕು, ಆದ್ರೆ ಇಲ್ಲಿ ದೇವ್ರು ಇಲ್ಲ. ಯಾಕಂದ್ರೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ನಿಧಿಗಳರು ಆ ಒಂದು ಈ ಗರ್ಭಗುಡಿಯಲ್ಲಿ ದೇವರ ವಿಗ್ರಹವನ್ನು ಭಂಗ ಮಾಡಿ ನೋಡಿ ನಿಧಿಗೋಸ್ಕರ ಶೋಧನೆಯನ್ನ ಮಾಡಿದ್ದಾರೆ. ಸೊ ಇದು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಗೆ ಆದಂತಹ ದೊಡ್ಡ ಹೊಡೆತ. ಸರಿಯಾಗಿ ತೋರಿಸಿ. ಇದು ಸಂಪೂರ್ಣವಾಗಿ ಚೋಳರ ವಾಸ್ತುಶೈಲಿಯಲ್ಲಿದೆ. ಆದ್ರೆ ಇದನ್ನ ನಿರ್ಮಾಣ ಮಾಡಿದವರು ಹೊಯ್ಸಳರು ಅಂತೇಳಿ ಇಲ್ಲಿನ ಸ್ಥಳೀಯರು ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೇವಾಲಯದಲ್ಲಿ ಅದ್ಭುತವಾದಂತಹ ಕೆತ್ತನೆಗಳನ್ನ ನಾವು ನೋಡಬಹುದು. ಈ ನವರಂಗದಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ವಿಷ್ಣುವಿನ ಸುಂದರವಾದಂತಹ ಕೆತ್ತನೆ ಇದೆ. ಈ ಒಂದು ಪುಟ್ಟ ಕೆತ್ತನೆಯಲ್ಲಿ ವಿಷ್ಣು ಮಲಗಿದಾನೆ. ವಿಷ್ಣುವಿನ ನಾಭಿಯಿಂದ ತ್ರಿಮೂರ್ತಿಗಳ ಒಂದು ತ್ರಿಮೂರ್ತಿಗಳು ಹೇಗೆ ಹುಟ್ಟಿದ್ರು ಅಂತ ಹೇಳಿದ್ದಾರೆ ನೋಡಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಸಹ ವಿಷ್ಣುವಿನ ನಾಭಿಯಿಂದ ಜನಿಸಿದ್ರು ಅನ್ನೋ ಕಥೆ ನಾವು ಕೇಳಿದ್ವಿ. ಆ ಕಥೆಯ ಪ್ರಕಾರ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ವಿಷ್ಣುವಿನ ಒಂದು ವಾಹನ ಆದಿಶೇಷನ ಸಹ ನಾವು ನೋಡ್ಬೋದು. ಹಾಗೆ ಮತ್ತೊಂದು ಅದ್ಭುತವಾದ ಕೆತ್ತನೆ ಅಂದ್ರೆ ನೋಡಿ, ಇಲ್ಲಿ ಕೃಷ್ಣ ಕುಳಲನ್ನ ನುಡಿಸ್ತಾ ಇದ್ದಾರೆ. ಕೃಷ್ಣನ ಅಕ್ಕಪಕ್ಕ ರಾಧಾ ರುಕ್ಮಿಣಿಯರು ನಿಂತಿದ್ದಾರೆ. ಹಾಗೆ ಕೃಷ್ಣನ ಕಾಲ್ಬಳಿ ಹಸುಗಳು ಅಥವಾ ಜಿಂಕೆಗಳು ಕೃಷ್ಣನನ್ನ ನೋಡುವ ರೀತಿ ಅದ್ಭುತವಾಗಿ ಕೆತ್ತಿದ್ದಾರೆ. ಇದು ತುಂಬಾ ಹಳೆಯದಾಗಿರೋದ್ರಿಂದ ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಹಾಗಾಗಿ ಇದು ಒಂದು ತುಂಬಾ ಅದ್ಭುತವಾದಂತಹ ಒಂದು ಕೆತ್ತನೆಗಳನ್ನು ಒಳಗೊಂಡಂತಹ ಹೊಯ್ಸಳ ಕಾಲದ ದೇವಾಲಯ. ಸ್ನೇಹಿತರೆ, ಮರದ ಬೇರು ದೇವಾಲಯದ ಗೋಡೆಯನ್ನು ಸೀಳಿ ತಳಭಾಗಕ್ಕೆ ಬಂದಿವೆ. ಒಂದು ದೇವಾಲಯ ಇರುವಂತದ್ದು ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಶ್ರೀವಸ್ಕೋಟೆ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೇವಾಲಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಎಸ್ ಕೆ ಟಿವಿ ಕನ್ನಡ ಅಂತೇಳಿ. ಟೇಕ್ ಕೇರ್, ಬೈ ಬೈ, ಶುಭ.